ಬೂದಿಹಾಳ ಪಿರಾಪುರ ಏತ ನೀರಾವರಿ ಯೋಜನೆಯ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ಹಾಗೂ ಹುಣಸಗಿ ತಾಲೂಕಿನಲ್ಲಿ ಬರುವ 38 ಗ್ರಾಮಗಳ ನೀರಾವರಿಯನ್ನೇ ನಂಬಿರುವ ರೈತರ ಬದುಕನ್ನ ಕಟ್ಟಿಕೊಳ್ಳಲು ಅನುಕೂಲ ಮಾಡುವ ಉದ್ದೇಶದಿಂದ ಬೂದಿಹಾಳ ಪಿರಾಪುರ ಏತ ನೀರಾವರಿ ಯೋಜನೆಯನ್ನ ತಂದಿದ್ದಾರೆ. ಈ ಯೋಜನೆ ಸರ್ಕಾರ ಸುಮಾರು ವರ್ಷಗಳ ಹಿಂದೆ ಅನುಮೋದನೆ ಮಾಡಲಾಗಿದೆ. ಆದರೆ ಇಲ್ಲಿಯವರೆಗೂ ಈ ಯೋಜನೆ ಪೂರ್ಣಗೊಳ್ಳದೆ ಅಪೂರ್ಣವಾಗಿದೆ. ಹೀಗಾಗಿ ರೈತರಿಗೆ ನೀರಿನ ಅಭಾವ ಕಾಡುತ್ತಿದ್ದು, ಇದನ್ನು ಅತಿ ಬೇಗನೆ ಕಾಮಗಾರಿಯನ್ನ ಪೂರ್ಣಗೊಳಿಸಿ ಎಂದು ರೈತ ಸಂಘಟನೆಯಿಂದ ಒತ್ತಾಯ. ನಾರಾಯಣಪುರ ಎಡದಂಡೆ ಕಾಲುವೆ ವ್ಯಾಪ್ತಿಯಲ್ಲಿ ಬರುವ ಉಪ ಕಾಲುವೆಗಳು ಸಂಪೂರ್ಣವಾಗಿ ಹಾಳಾಗಿದ್ದು, ಉಪ ಕಾಲುವೆಗಳು ಹೂಳು ತುಂಬಿ ಹೋಗಿವೆ. ಇದರಿಂದ ಬಹುತೇಕ ರೈತರಿಗೆ ನೀರು ತಲುಪುವುದಿಲ್ಲ. ಹೀಗಾಗಿ ಸರ್ಕಾರವು ಇದರ ಬಗ್ಗೆ ಗಮನಹರಿಸಿ ಉಪ ಕಾಲುವೆಗಳನ್ನು ಉಪಯೋಗಕ್ಕೆ ಬರುವಂತೆ ಮಾಡಿಕೊಡಿ ಎಂದು ರೈತ ಸಂಘಟನೆಗಳು ಜಲ ಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಅವರಿಗೆ ಮನವಿಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ನಾಗರಾಜ್ ಅಂಗಡಿ, ರವಿ ಆಲದಾಳ, ಬಸವರಾಜ್ ಮಾಲಪ್ಪ, ಹನುಮಗೌಡ್ರ, ರಂಗಪ್ಪ ಡಂಗಿ, ಗುರುನಾಥ ರೆಡ್ಡಿ ಹದನೂರು, ಮುತ್ತುಗೌಡ ಪರಸನಹಳ್ಳಿ, ಮಲ್ಲಪ್ಪ ಗೌಡ, ಸಾಹೇಬನಗೌಡ, ಶಿವನಗೌಡ ರೆಡ್ಡಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಕ್ಯಾಮರಾಮನ್ ಲಾಲ್ ಸಿಂಗ್ ರಾಥೋಡ್ ಜೊತೆ ಶಿವು ರಾಥೋಡ್, NKS TV4 ಯಾದಗಿರಿ. ಒಂದು ಬೆಳೆಗೆ ನೀರು ಬರಬೇಕಾಗಿದ್ರೆ 67 TMC ಬೇಕು. ಈ ನಮ್ಮ ಹತ್ರ ಇರೋದು 20 TMC ಕುಡಿಯೋ ನೀರು, ಮತ್ತೆ ನದಿ ನಡೆಯೋದು, ಮತ್ತೆ JSW ಅದೆಲ್ಲ ಇರುತ್ತಲ್ಲ, ಅವ್ರಿಗೆಲ್ಲ ಬಿಟ್ಟು 20 TMC ಜಾಸ್ತಿ ಇದೆ. ಒಂದು ವಾರ ಇಲ್ಲ ಸರ್, ಎ ಸ್ಕೀಮ್ ಬಿ ಸ್ಕೀಮ್ ಅಂತ 519 ಆಲಿಂದ ಲಿಫ್ಟ್ ಇರಿಗೇಷನ್ ನೀರು ಎತ್ತೋದು ಫಸ್ಟ್ MB ಪಾಟೀಲ್ ಮಿನಿಸ್ಟರ್ದಾಗ ಪರ್ಮಿಷನ್ ಐತ್ರಿ. ಅದು ಈಗ ಅದು ಲೆಕ್ಕಕ್ಕಿಲ್ರಿ. ಅದು ಈಗ ನೀರಿಂದು ಲೆಕ್ಕಕ್ಕಿಲ್ಲ, ಬಿಡೋದು ಲೆಕ್ಕಕ್ಕಿಲ್ಲ. ಅದ್ರ ಹಂಗಾದ್ರ ನಾವು ಸತ್ತು ಹೋಗ್ತೀವಿ ತೆಳಗಿಂದ, ಈ ಡ್ಯಾಮ್ನಾಗ ಸತ್ತು ಹೋಗ್ತೀವಿ ಎ ಸ್ಕೀಮ್ ಬಿ ಸ್ಕೀಮ್ ನೀಟಿಗೆ. ಈಗ ನಮಗ ಎಷ್ಟೆತ್ತಿದ್ರು ಕಡೆಗೆ 15 ದಿವಸ ವಾರ ಬಂದ್ ಮಾಡಿ ನಮ್ಗೆ ನೀರು ಕೊಡ್ಬೇಕು, ಬೆಳೆ ಉಳಿಬೇಕಂದ್ರೆ. ಇಲ್ಲ ನಮ್ಮ ರೈತರುಗಳೆಲ್ಲ ನಾವು ನಮ್ಮ ಹೆಸರು ರಂಗಪ್ಪ ಡಂಗಿ ಅಂತ, ನೀರು ಬಳಕೆ ಸಹಕಾರ ಸಂಘ ಮಹಾಮಂಡಳ ಅಧ್ಯಕ್ಷರು, ಸೌರಾಷ್ಟ್ರ ಸೋಮನಾಥ. ನಮ್ದು ಬೇಡಿಕೆ ಏನಂದ್ರೆ, ಈಗ ನಮ್ಗೆ ಮುಖ್ಯ ನೀರು ಕೊಡ್ಬೇಕು. ಅಲಿಮೆಟ್ಟಿಗೆ ಹೆಂಗ್ ಎಲ್ಲ ಲಿಫ್ಟ್ ಇರಿಗೇಷನ್ ಚಾಲು ಮಾಡ್ರಿ, ಅದೇ ರೀತಿನೇ ನಮಗೂ ಕೆನಲ್ಕ ಬಿಡಿಗೌಲಿಗಳಿಗೆ ಎಲ್ಲ ನೀರು ಹತ್ಬೇಕು. ದನ ಮತ್ತು ಬೆಳಿ, ಹತ್ತಿ, ಮೆಣಸಿನ ಗಿಡ, ಸಜ್ಜಿ, ಶೇಂಗಾ ಎಲ್ಲದಕ್ಕೂ ನೀರಾವ ಈಗ ಬಿಡ್ಬೇಕು. ಈಗ ಇಲ್ಲಾಂದ್ರ ರೈತರ ದೊಡ್ಡ ಸಮಸ್ಯೆ ಆಗ್ತದೆ. ಆಲಿಮೆಟ್ಟಿದು 519 TMC ಆದಾಗ ನೀರು ಲಿಫ್ಟ್ ಇರಿಗೇಷನ್ ಚಾಲು ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಅಡ್ವಾನ್ಸ್ 5 ವರ್ಷ ಐತಿ, ಆಲ್ರೆಡಿ ಅಡ್ವಾನ್ಸ್ ಚಾಲು ಆಗಿಬಿಟ್ಟದ. ಅದು ಏನು ರೈತರಿಗೆ ಗಮನ ಇಲ್ಲ, ಹೌದ್ರಿಲ್ಲ, ಅಲ್ಲೇನೇ ಇಲ್ಲ. ಹಿಂಗಾಗಿ ತಪ್ಪು ಸಂದೇಶ ಹೋಗತ್ತದ. ಅದ್ರ ಮೊದಲು ಆಲಿಮೆಟ್ಟಿ ನೀವು ಬಂದ್ ಮಾಡಿ, ಮೊದಲು ಇಲ್ಲಿ ಮುಖ್ಯ ನಮ್ದು ಮೇಜರ್ ಕಾಪ್ ಅದ, ಇಲ್ಲಿಗೆ ನೀರು ಕೊಡ್ಬೇಕು ನೀವು. ಇಲ್ಲಾಂದ್ರೆ ನಮ್ದು ಇಲ್ಲಿ ಆಲಿಮೆಟ್ಟಿ ಮತ್ತು ನಾರಾಯಣಪುರಕ್ಕೆ ನಾವು ಎಲ್ಲ ಮನವಿ ಕೊಟ್ಟು ಅದ್ರ ಬಗ್ಗೆದಾಗ ನಾವು ಸ್ಟ್ರೈಕ್ ಮಾಡಕ್ ಚಾಲು ಮಾಡ್ತೀವಿ. ಎಲ್ಲ ರೈತರು ಒಕ್ಕೂಟಲಿಂದ ಫಸ್ಟ್ ಅದು ನೀವು ಸಂದೇಶ ಕೊಡ್ಬೇಕ್ರಿ. ಇಲ್ಲಾಂದ್ರೆ ಅದನ್ನ ತಪ್ಪು ಸಂದೇಶ ಹೋಗ್ತದ. ಇಲ್ಲಾಂದ್ರ ಈಗ ನಮ್ಗೆ ಅವ್ರಿಗೆ ನೀರು ಬಿಡಿಸಿ ನಮ್ಗೆ ನೀರು ಕೊಟ್ಟಿಲ್ಲ ಅಂದ್ರೆ ಈಗ ಅವ್ರು ದೌರ್ಜನ್ಯ ಮಾಡಿ ನೀರು ತಗೊಂಡ್ರ ನಮ್ಮ ರೈತರು ನಮ್ಗೆ ಒತ್ತಾಯ ಮಾಡಕತ್ತಾರ. ಈಗ ಅದನ್ನ ಎಷ್ಟೊತ್ತಿದ್ರು ನೀವು ಆಫೀಸರಿಗೆ ಸಂದೇಶ ಕೊಟ್ಟು ಅದು ನೀರು ಗೇಟ್ ಎತ್ತ ವ್ಯವಸ್ಥೆ ಮಾಡ್ಬೇಕು ನೋಡಿ. ನೀವು ಬೆಳಿಗ್ಗೆ ಅವ್ರ ಜೊತೆ ಮೀಟ್ ಆದಾಗ ಅವರು ನಿಮ್ಗೆ ಏನಂದ್ರು, ಇದ್ರ ಬಗ್ಗೆ ನೀವು ಗಮನಕ್ಕೆ ತಂದ್ರ? ಅವರಿಗೆ ತಂದಿವ್ರಿ. ಏನಂದ್ರು? ಅವ್ರು ಆಯ್ತಪ್ಪ ಈಗ ಆಫೀಸರ್ ಜೊತೆ ಮುಂದಿನ ವಾರ ಗಂಟೆಗೆ ನಿಮ್ಗೆ ನೀರ್ ಎತ್ತು ಅಂತ ಹೇಳ್ಯಾರ. ನಾವು ಇವತ್ತೇ ಎತ್ತರ ಅಂತ ನಮ್ದು ವಾದಾಗ್ಯದ. ಈ ಮೀಟಿಂಗ್ ಕರಿತೀನಿ ಈ ವಾರ ಅಂತ ಹೇಳ್ಯಾನ. ಮೀಟಿಂಗ್ ಆಮೇಲೆ ಕರೀರಿ, ಮೊದಲು ನೀರ್ ಎತ್ತರ ಅಂತ ಹೇಳಿವ್ರಿ ನಾವು. ಬೆಳೆಗಳು ನಿಂತು ಬಿಟ್ಟವ್ರಿ. ಈಗ ನೀರಿನ ಮಳೆ ಇಲ್ಲ, ಏನಿಲ್ಲ, ಆಲ್ಮೋಸ್ಟ್ ಬೆಳೆ ಒಣಗಿ ಹೋಗ್ಬಿಟ್ಟಾವ. ಇಲ್ಲಾಂದ್ರೆ ಸಮಸ್ಯೆ ಆಗ್ತದ್ರಿ ಅದು.